ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರೆದಿರುವ ಅವಧೂತೋಪಾಖ್ಯಾನದಲ್ಲಿ ಹೆಬ್ಬಾವಿನಿಂದ ಪಿಂಗಳ ಎಂಬ ವೇಶ್ಯೆಯವರೆಗಿನ 9 ಗುರುಗಳಿಂದ ಕಲಿಯಬೇಕಾದ ಪಾಠಗಳು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಅವಧೂತರಾದ ದತ್ತಾತ್ರೇಯರು ಹೇಳುತ್ತಾರೆ, ಸುಖಮೈಂದ್ರಿಯಕಂ ರಾಜನ್ ಸ್ವರ್ಗೇ ನರಕ ಏವಚ ದೇಹಿನಾಂ ಯದ್ಯಥಾ ದುಃಖಂ ತಸ್ಮಾನ್ನೇಚ್ಛೇತ ತದ್ಬುಧಃ. ಮಹಾರಾಜ, ಇಂದ್ರಿಯಗಳಿಂದ ದೊರೆಯುವ ಸುಖವು ದುಃಖದಂತೆಯೇ ಪ್ರಾಣಿಗಳಿಗೆ ಅವುಗಳ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಸ್ವರ್ಗದಲ್ಲಾಗಲಿ ನರಕದಲ್ಲಾಗಲಿ ಲಭಿಸಿಯೇ ಲಭಿಸುತ್ತದೆ. ಆದುದರಿಂದ ಅಂತಹ ನಶ್ವರವಾದ ಇಂದ್ರಿಯ ಸುಖವನ್ನು ವಿದ್ವಾಂಸನಾದ ಮನುಷ್ಯನು ಬಯಸಬಾರದು. ಗ್ರಾಸಂ ಸುಮೃಷ್ಟಂ ವಿರಸಂ ಮಹಾಂತಂ ಸ್ತೋಕಮೇವ ಯದೃಚ್ಛಯೈವಾ ಪತಿತಂ ಗ್ರಸೇದ ಅಜಗರೋ ಕ್ರಿಯ. ಆಹಾರಕ್ಕಾಗಿ ಯಾವುದೇ ಪ್ರಯತ್ನವನ್ನು ಮಾಡದೆ ಅಜಗರ ವ್ರತದಲ್ಲಿ ಇರತಕ್ಕವನು ಆಹಾರವು ರಸವತ್ತಾಗಿರಲಿ ರಸಹೀನವಾಗಿರಲಿ ಹೆಚ್ಚಾಗಿರಲಿ ಕಡಿಮೆಯಾಗಿರಲಿ ಯಾವುದನ್ನು ವಿವೇಚಿಸದೆ ದೊರೆತುದನ್ನು ದೊರೆತಾಗ ತಿನ್ನುತ್ತಾ ಜೀವನ ನಿರ್ವಹಣೆ ಮಾಡಬೇಕು. ಶಯೀತಾಹಾನಿ ಭೂರೀಣಿ ನಿರಾಹಾರೋನುಪಕ್ರಮಃ ಯದಿ ನೋಪನ ಮೇದ್ಗ್ರಾಸೋ ಮಹಾಹಿರಿವದಿಷ್ಟಭುಕ್. ಅಜಗರ ವೃತಿಯಾಗಿ ಕುಳಿತಾಗ ಆಹಾರವು ಸಿಕ್ಕದೆಯೇ ಇದ್ದರೆ ಪ್ರಾರಬ್ಧ ಕರ್ಮವೆಂದು ಭಾವಿಸಿ ಹೆಬ್ಬಾವಿನಂತೆ ಹಲವಾರು ದಿವಸಗಳವರೆಗೆ ಅದಕ್ಕಾಗಿ ಪ್ರಯತ್ನಿಸ ಹೋಗದೆ ನಿರಾಹಾರನಾಗಿಯೇ ಮಲಗಿರಬೇಕಾಗುವುದು. ಓಜಸ್ಸಹೋ ಬಲಯುತಂ ಬಿಭ್ರದ್ದೇಹ ಮಕರ್ಮಕಂ ಶಯಾನೋ ವೀತ ನಿದ್ರಶ್ಚ ನೇಹಿತೇಂದ್ರಿಯವಾನಪಿ. ಅಜಗರ ವ್ರತಿಯು ಮನೋಬಲ, ಇಂದ್ರಿಯ ಬಲ ಮತ್ತು ದೇಹಬಲಗಳಿಂದ ಸಂಪನ್ನನಾಗಿದ್ದರೂ ನಿಶ್ಚೇಷ್ಟನಾಗಿರಬೇಕು. ನಿದ್ರೆಯು ಬಾರದಿದ್ದರೂ ಮಲಗಿರಬೇಕು. ದೃಢವಾದ ಕರ್ಮೇಂದ್ರಿಯಗಳನ್ನು ಹೊಂದಿದ್ದರೂ ಯಾವ ಕರ್ಮವನ್ನು ಮಾಡಲಾಗದು. ಹೆಬ್ಬಾವು ಹೀಗೆಯೇ ತನ್ನ ಜೀವನವನ್ನು ಕಳೆಯುತ್ತದೆ. ಹೆಬ್ಬಾವಿನಿಂದ ನಾನು ಈ ವ್ರತದ ತತ್ವವನ್ನು ಅರಿತುಕೊಂಡೆನು. ಮುನಿ ಪ್ರಸನ್ನ ಗಂಭೀರೋ ದುರ್ವಿಗಾಹ್ಯೋ ದುರತ್ಯಯ ಅನಂತಪಾರೋ ಹಕ್ಷೋಭ್ಯ ಸ್ಥಿಮಿತೋದ ಇವಾರ್ಣವಃ. ಸಮುದ್ರದಿಂದ ಸಾಧಕನು ಕಲಿಯಬೇಕಾದ ಪಾಠವಿದು. ಮುನಿಯಾದವನು ನಿಶ್ಚಲವಾದ ನೀರುಳ್ಳ ಸಮುದ್ರದಂತೆ ಪ್ರಸನ್ನತೆಯಿಂದಲೂ ಗಾಂಭೀರ್ಯದಿಂದಲೂ ಇರಬೇಕು. ಯಾರಿಗೂ ಆತನ ಮನಸ್ಸಿನ ಭಾವವು ತಿಳಿಯಬಾರದು. ಅವನನ್ನು ಅತಿಕ್ರಮಿಸಿ ಹೋಗಲು ಅಥವಾ ಅವನನ್ನು ಅನಾದರಣೆ ಮಾಡಲು ಯಾರಿಗೂ ಸಾಧ್ಯವಾಗಬಾರದು. ದುರ್ಜ್ಞೇಯನು ಅನತಿಕ್ರಮಣೀಯನೂ ಆಗಿರಬೇಕು. ಅನಂತವಾದ ಕಡಲಿನಂತೆ ಪಾರವುಳ್ಳವನು ವಿಕಾರವಿಲ್ಲದವನು ಆಗಿರಬೇಕು. ಸಮೃದ್ಧ ಕಾಮೋ ಹೀನೋ ವಾ ನಾರಾಯಣ ಪರೋ ಮುನಿಹಿ ನೋತ್ಸರ್ಪೇತ ನತುಷ್ಯೇತ ಸರಿದ್ಭಿರಿವ ಸಾಗರಃ. ನಾರಾಯಣನನ್ನೇ ಪರಮಾಶ್ರಯನನ್ನಾಗಿ ಪಡೆದುಕೊಂಡಿರುವ ಸಾಧಕನು ಸಿರಿವಂತನಾಗಿ ಇಷ್ಟಾರ್ಥ ಸಿದ್ಧಿಯು ತುಂಬಿ ತುಳುಕಾಡುತ್ತಿದ್ದರೆ ಆಗ ಹಿಗ್ಗಲೂ ಬಾರದು. ದರಿದ್ರನಾಗಿದ್ದರೆ ಆಗ ಕುಗ್ಗಲೂ ಬಾರದು. ಸಮುದ್ರದಂತಿರಬೇಕು. ವರ್ಷಾಕಾಲದಲ್ಲಿ ನದಿಗಳು ತುಂಬಿ ಹರಿದು ಸತತವಾಗಿ ತನ್ನನ್ನು ತುಂಬುತ್ತಿದ್ದರೂ ಸಮುದ್ರ ರಾಜನು ಎಲ್ಲೆ ಮೀರಿ ಮೇಲಕ್ಕೆ ಬಂದು ಬಿಡುವುದಿಲ್ಲ. ಗ್ರೀಷ್ಮ ಋತುವಿನಲ್ಲಿ ನದಿಗಳು ಬತ್ತಿ ಹೋಗಿ ತನ್ನನ್ನು ತುಂಬಿಸಲಾಗದಿದ್ದರೂ ಬತ್ತಿ ಹೋಗುವುದಿಲ್ಲ. ಅದರಂತೆಯೇ ಸಾಧಕನು ಕುಗ್ಗಲೂ ಬಾರದು ಹಿಗ್ಗಲೂ ಬಾರದು. ಸಮಚಿತ್ತನಾಗಿರಬೇಕು. ದೃಷ್ಟ್ವಾ ಸ್ತ್ರೀಯಂ ದೇವಮಾಯಾಂ ತದ್ಭಾವೈರ ಜಿತೇಂದ್ರಿಯ ಪ್ರಲೋಭಿತ ಪತತ್ಯಂಧೆ ಸಮಸ್ಯಗ್ನೌ ಪತಂಗವತ್. ಮಿಣುಕು ಹುಳುವಿನಿಂದ ಕಲಿಯಬೇಕಾದ ಪಾಠವಿದು. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಅವುಗಳಿಗೆ ದಾಸನಾಗಿರುವ ಮೂಢನು ದೇವ ಮಾಯೆಯಿಂದ ಆಕರ್ಷಿಸಲ್ಪಟ್ಟಿರುವ ಸ್ತ್ರೀಯನ್ನು ನೋಡಿ ಅವಳ ಹಾವಭಾವಗಳಿಂದ ಆಕರ್ಷಿತನಾಗಿ ಅವಳಲ್ಲಿಯೇ ಅನುರಕ್ತನಾಗಿ ಮುಕ್ತಿದಾಯಕವಾದ ಯಾವ ಕಾರ್ಯವನ್ನು ಮಾಡದೆ ಕಟ್ಟ ಕಡೆಗೆ ಬೆಂಕಿಯಿಂದ ಆಕರ್ಷಿಸಲ್ಪಟ್ಟ ಮಿಣುಕು ಹುಳುವು ತಾನಾಗಿಯೇ ಬೆಂಕಿಗೆ ಹೋಗಿ ಬೀಳುವಂತೆ ಅಂಧ ತಮಸ್ಸಿನಲ್ಲಿ ಬಿದ್ದು ಬಿಡುತ್ತಾನೆ. ತನ್ನ ಶರೀರವು ನಾಶವಾಗಿ ಹೋಗುವುದು ಎಂಬುದನ್ನು ವಿವೇಚಿಸದೆ ದೀಪದ ಹುಳುವು ದೀಪವನ್ನು ಮುತ್ತಿಡಲು ಹೋಗಿ ಅವಸಾನ ಹೊಂದುತ್ತದೆಯಷ್ಟೇ. ಯೋಷಿದ್ಧಿರಣ್ಯಾಭರಣಾಂಬರಾದಿ
ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ದ್ರವ್ಯೇಷು ಮಾಯಾ ರಚಿತೇಷು ಮೂಢಃ ಪ್ರಲೋಭಿತಾತ್ಮ ಹ್ಯುಪಭೋಗ ಬುದ್ಧ್ಯ ಪತಂಗವನ್ನಶ್ಯತಿ ನಷ್ಟದೃಷ್ಟಿ. ಮನುಷ್ಯನನ್ನು ವಿಮೋಹಗೊಳಿಸಲೆಂದೇ ವಿಷ್ಣು ಮಾಯೆಯಿಂದ ರಚಿಸಲ್ಪಟ್ಟಿರುವ ಹೆಣ್ಣು, ಹೊನ್ನು, ಒಡವೆ, ವಸ್ತ್ರ ಇವೇ ಮೊದಲಾದವುಗಳಿಂದ ಅವುಗಳನ್ನು ಉಪಭೋಗಿಸುವ ಆಶಯದಿಂದ ಸೆಳೆಯಲ್ಪಟ್ಟವನಾಗಿ ಮೂಢನಾದವನು ವಿವೇಕವೆಂಬ ದೃಷ್ಟಿಯನ್ನು ಕಳೆದುಕೊಂಡು ದೀಪದಿಂದ ಆಕರ್ಷಿತವಾದ ಮಿಣುಕು ಹುಳುವಿನಂತೆ ವಿನಾಶ ಹೊಂದುತ್ತಾನೆ. ಸ್ತೋಕಂ ಸ್ತೋಕಂ ಗ್ರಸೇದ್ ಗ್ರಾಸಂ ದೇಹೋ ವರ್ತೇತ ಯಾವತ ಗ್ರಹಾನ ಹಿಂಸಾನ್ ನತಿಷ್ಠೇದ್ ವೃತ್ತಿಂ ಮಾಧುಕರೀಂ ಮುನಿಹಿ. ಶರೀರವು ಎಷ್ಟು ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಜೀವಂತವಾಗಿ ಉಳಿಯುತ್ತದೆಯೋ ಅಷ್ಟೇ ಆಹಾರವನ್ನು ಮುನಿಯಾದವನು ಸಂಗ್ರಹಿಸಬೇಕು. ಆಹಾರವನ್ನು ಸಂಗ್ರಹಿಸುವಾಗಲೂ ಮಾಧುಕರಿ ವೃತ್ತಿಯನ್ನು ಅನುಸರಿಸಬೇಕು. ಗೃಹಸ್ಥರಾದವರಿಗೆ ಸ್ವಲ್ಪವೂ ತೊಂದರೆಯಾಗದಂತೆ ಮುನಿಯಾದವನು ಶರೀರ ಧಾರಣೆಗೆ ಅನಿವಾರ್ಯವಾದಷ್ಟು ಆಹಾರವನ್ನು 7 ಮನೆಗಳಿಂದ ಸಂಗ್ರಹಿಸಿ ತಂದು ಭುಂಜಿಸಬೇಕು. ಮಾಧುಕರಿ ವೃತ್ತಿಯನ್ನು ಜೇನು ಹುಳುವಿನಿಂದ ಕಲಿಯಬೇಕಾಗಿದೆ. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದಃ. ನಾನಾ ಪ್ರಕಾರವಾದ ಚಿಕ್ಕ ಮತ್ತು ದೊಡ್ಡ ಪುಷ್ಪಗಳಿಂದಲೂ ದುಂಬಿಯು ಪುಷ್ಪ ರಸವನ್ನು ಸಂಗ್ರಹಿಸುವಂತೆ ಬುದ್ಧಿವಂತನಾದ ಮನುಷ್ಯನು ಸಣ್ಣದಾದ ಮತ್ತು ಮಹತ್ತಾದ ಶಾಸ್ತ್ರಗಳಿಂದಲೂ ಸಾರ ಭಾಗಗಳನ್ನು ಸಂಗ್ರಹಿಸಿಕೊಳ್ಳಬೇಕು. ಸಾಯಂತನಂ ಶ್ವಸ್ತನಂ ವಾ ನ ಸಂಗ್ರಹೀತ ಭಿಕ್ಷಿತಂ ಪಾಣಿಪಾತ್ರೋದ ರಾಮತ್ರೋ ಮಕ್ಷಿಕೇವ ನ ಸಂಗ್ರಹಿ. ಜೇನು ಹುಳುವಿನಿಂದ ಕಲಿಯಬೇಕಾದ ಮತ್ತೊಂದು ಪಾಠ, ಮುನಿಯಾದವನು ಸಾಯಂಕಾಲಕ್ಕೆಂದಾಗಲಿ ನಾಳೆಗೆಂದಾಗಲಿ ಜೇನು ಹುಳುವಿನಂತೆ ಅನ್ನವನ್ನು ಸಂಗ್ರಹಿಸಿ ಇಡಬಾರದು. ಯಾವ ಪಾತ್ರೆಯೂ ಕೂಡ ಅವನಲ್ಲಿ ಇರಬಾರದು. ಬೊಗಸೆಯೇ ಅನ್ನವನ್ನು ಸಂಗ್ರಹಿಸುವ ಪಾತ್ರೆಯಾಗಿರಬೇಕು. ಹೊಟ್ಟೆಯೇ ಕೂಡಿಡುವ ಕಣಜವಾಗಿರಬೇಕು. ಹೊಟ್ಟೆ ತುಂಬುವಷ್ಟು ಆಹಾರವನ್ನೇ ಮುನಿಯು ಸತ್ಪುರುಷರ ಮನೆಯಿಂದ ತರಬೇಕು. ಸಾಯಂತನಂ ಶ್ವಸ್ತನಂ ವಾ ನ ಸಂಗ್ರಹೀತ ಭಿಕ್ಷುಕಃ ಮಕ್ಷಿಕ ಇವ ಸಂಗ್ರಹಾನ್ ಸಹತೇನ ವಿನಶ್ಯತಿ. ಸಾಯಂಕಾಲಕ್ಕೆಂದಾಗಲಿ ನಾಳೆಗೆಂದಾಗಲಿ ಭಿಕ್ಷುವಾದವನು ಆಹಾರವನ್ನು ಸಂಗ್ರಹಿಸಿ ಇಡಬಾರದು. ಜೇನು ಹುಳುವು ಹಲವಾರು ಪುಷ್ಪಗಳಿಂದ ಪುಷ್ಪರಸವನ್ನು ಸಂಗ್ರಹಿಸಿ ಕೂಡಿಡುವಂತೆ ಭಿಕ್ಷುವು ಆಹಾರವನ್ನು ಸಂಗ್ರಹಿಸಿಡಲು ಪ್ರಾರಂಭಿಸಿದರೆ ಜೇನು ಹುಳುವಿನಂತೆಯೇ ಆಹಾರ ಸಮೇತನಾಗಿ ಆತನು ಹಾಳಾಗುತ್ತಾನೆ. ಜೇನು ಬಿಡಿಸುವವನು ಜೇನು ಹುಳುಗಳನ್ನು ನಾಶಗೊಳಿಸಿಯೇ ಜೇನು ತುಪ್ಪವನ್ನು ತೆಗೆದುಕೊಳ್ಳುತ್ತಾನೆ. ಆದುದರಿಂದ ಭಿಕ್ಷುವು ತನಗೆ ಆ ಒಪ್ಪತ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಸಂಗ್ರಹಿಸಬೇಕು. ಪದಾಪಿ ಯುವತೀಂ ಭಿಕ್ಷುರ್ನ ಸ್ಪೃಶೇದ್ಧಾರಮೀಮಪಿ ಸ್ಪೃಶನ್ ಕರೀವ ಬಧ್ಯೇತ ಕರಿಣ್ಯ ಅಂಗಸಂಗತಃ. ಆನೆಯಿಂದ ಕಲಿಯಬೇಕಾದ ಪಾಠವಿದು. ಮರದಿಂದ ಮಾಡಿದ ಹೆಣ್ಣು ಗೊಂಬೆಯನ್ನು ಕೂಡ ಭಿಕ್ಷುವಾದವನು ಕಾಲಿನಿಂದಲೂ ಮುಟ್ಟಬಾರದು. ಹಾಗೇನಾದರೂ ಸ್ಪರ್ಶಿಸಲು ಹೋದರೆ ಮರದಿಂದ ಮಾಡಿದ ಹೆಣ್ಣಾನೆಯ ಅಂಗಸಂಗವನ್ನು ಬಯಸಿ ಹಳ್ಳದಲ್ಲಿ ಬೀಳುವ ಸಲಗದಂತೆ ಸನ್ಯಾಸಿಯು ಸಂಸಾರವೆಂಬ ಮಾಯಾಪಾಶದಿಂದ ಬಂಧಿಸಲ್ಪಡುತ್ತಾನೆ. ನಾಧಿಗಚ್ಚೆ ಸ್ತ್ರೀಯಂ ಪ್ರಾಜ್ಞ ಕರ್ಷಿ ಚಿನ್ಮೃತ್ಯುಮಾತ್ಮನಃ ಬಲಾಧಿಕೈ ಸಹನ್ಯೇತ ಗಜೈರನ್ಯೈರ್ಗಜೋ ಯಥಾ. ಬುದ್ಧಿವಂತನಾದ ಸನ್ಯಾಸಿಯು ಹೆಂಗಸರ ಸಂಸರ್ಗವನ್ನೇ ಮಾಡಬಾರದು. ಯಾವಾಗಲಾದರೂ ಸ್ತ್ರೀಯು ಮೃತ್ಯುರೂಪಳಾಗಬಹುದೆಂಬುದನ್ನು ಸನ್ಯಾಸಿಯು ಮನಗಾಣಬೇಕು. ಹೆಣ್ಣಾನೆಗಾಗಿ 2 ಸಲಗಗಳು ಕದನವಾಡುತ್ತಾ ಅಧಿಕ ಬಲವಿರುವ ಸಲಗವು ಅಲ್ಪ ಬಲವಿರುವ ಸಲಗವನ್ನು ಕೆಲವೊಮ್ಮೆ ಕೊಂದೇ ಹಾಕುತ್ತದೆ. ಹೆಣ್ಣಾನೆಯು ಅಲ್ಪ ಬಲವಿರುವ ಸಲಗಕ್ಕೆ ಮೃತ್ಯುಪ್ರಾಯವಾಗುತ್ತದೆ. ಈ ಉದಾಹರಣೆಯನ್ನು ಮನನ ಮಾಡಿಕೊಂಡು ಪ್ರಾಜ್ಞನಾದವನು ಸ್ತ್ರೀಯರ ಸಂಸರ್ಗವನ್ನೇ ಮಾಡಬಾರದು. ನದೇಯಂ ನೋಪಭೋಗ್ಯಂಚ ಲುಬ್ಧೈರ್ಯ ದುಃಖ ಸಂಚಿತಂ ಭುಂಕ್ತೈ ತದಪಿ ತಚ್ಛಾನ್ಯೋ ಮಧುಹೇವಾರ್ಥವಿನ್ ಮಧುಹು. ಜೇನುಗೂಡು ಬಿಡಿಸುವವನಿಂದ ಕಲಿಯುವ ಪಾಠ. ಪ್ರಪಂಚದಲ್ಲಿ ಲೋಭಿಗಳು ಬಹಳ ಕಷ್ಟಪಟ್ಟು ಹಣವನ್ನು ಸಂಪಾದಿಸುತ್ತಾರೆ. ಹಾಗೆ ಸಂಪಾದಿಸಿದ ಧನವನ್ನು ಅವರು ಯಾರಿಗೂ ದಾನ ಮಾಡುವುದಿಲ್ಲ.
ತಾವೂ ಉಪಭೋಗಿಸುವುದೂ ಇಲ್ಲ. ಹಲವಾರು ಪುಷ್ಪಗಳಿಂದ ಪುಷ್ಪರಸವನ್ನು ತಂದು ಕೂಡಿಟ್ಟು ಕಟ್ಟಿದ ಜೇನು ಗೂಡನ್ನು ಜೇನು ಬಿಡಿಸುವವನು ಕ್ಷಣ ಮಾತ್ರದಲ್ಲಿ ಗೂಡನ್ನು ಹುಳುಗಳನ್ನು ಧ್ವಂಸ ಮಾಡಿ ತುಪ್ಪವನ್ನು ಅಪಹರಿಸಿಕೊಂಡು ಹೋಗುವಂತೆ ಲೋಭಿಗಳು ಕೂಡಿಟ್ಟುದನ್ನು ಬೇರೆಯವರು ಉಪಭೋಗಿಸುತ್ತಾರೆ. ಸುಧುಕ್ಕೋಪಾರ್ಜಿತೈರ್ವಿತ್ತೈರ್ ಆಶಾಸಾನಂ ಗ್ರಹಾಶಿಷಃ ಮಧುಘೇವಾಗ್ರತೋ ಭುಂಕ್ತೈ ಯತಿರ್ವೈ ಗೃಹಮೇಧಿನಾಂ. ಜೇನು ಹುಳುಗಳು ಬಹಳ ಕಷ್ಟಪಟ್ಟು ಸಂಗ್ರಹಿಸಿದ ಜೇನುತುಪ್ಪವನ್ನು ಜೇನುಗೂಡು ಬಿಡಿಸುವವನು ಹುಳುಗಳು ತಿನ್ನುವ ಮೊದಲೇ ತಿಂದು ಹಾಕಿಬಿಡುವಂತೆ ಗೃಹಸ್ಥರು ಬಹಳ ಕಷ್ಟಪಟ್ಟು ಹಣವನ್ನು ಸಂಪಾದಿಸಿದರೂ ಕುಟುಂಬಕ್ಕೆ ಸೌಖ್ಯವಾಗಲೆಂಬ ಆಶಯದಿಂದ ತಾವು ಸಿದ್ಧಪಡಿಸಿದ ಅನ್ನವನ್ನು ಮೊದಲು ಯತಿಗಳಿಗೆ ಭೋಜನ ಮಾಡಿಸಿ ಅನಂತರ ತಾವು ಊಟ ಮಾಡುತ್ತಾರೆ. ಗೃಹಸ್ಥರು ಕಷ್ಟಪಟ್ಟು ಸಂಪಾದಿಸಿದರೂ ಅದರ ಫಲಭೋಕ್ತೃಗಳು ಬೇರೆಯವರೇ ಆಗಿರುತ್ತಾರೆ. ಇದನ್ನು ನಾವು ಲೋಭಿಯಲ್ಲಿ, ಜೇನುಗೂಡಿನಲ್ಲಿ ಮತ್ತು ಸದ್ಗೃಹಸ್ಥನಲ್ಲೂ ಕಾಣಬಹುದಾಗಿದೆ. ಗ್ರಾಮ್ಯ ಗೀತಂ ನ ಶೃಣೋದ್ಯಾದ್ಯತಿರ್ವನಚರ ಕ್ವಚಿತ್ ಶಿಕ್ಷೇತ ಹರಿಣಾದ್ ಬದ್ಧಾನ್ ಮೃಗಯೋರ್ಗೀತ ಮೋಹಿತಾನ್. ಯಾವುದೇ ಕಾರಣದಿಂದಲೂ ಯಾವಾಗಲೂ ಯತಿಯಾದವನು ಗ್ರಾಮ್ಯ ಗೀತಗಳನ್ನು, ಅಂದರೆ ಇಂದ್ರಿಯಗಳನ್ನು ಕೆರಳಿಸುವ ಕೆಟ್ಟ ಹಾಡುಗಳನ್ನು ಕೇಳಲೇಬಾರದು. ಬೇಡನ ಗ್ರಾಮ್ಯ ಗೀತಗಳಿಂದ ಆಕರ್ಷಿತವಾಗಿ ಅವನು ಬೀಸಿದ್ದ ಬಲೆಗೆ ಸಿಕ್ಕಿ ಹಾಕಿಕೊಳ್ಳುವ ಜಿಂಕೆಯಿಂದ ಈ ಪಾಠವನ್ನು ಕಲಿಯಬೇಕು. ನೃತ್ಯವಾದಿತ್ರ ಗೀತಾನಿ ಜುಷನ್ ಗ್ರಾಮ್ಯಾಣಿ ಚೋ ಯೋಷಿತಾಂ ಆಸಾಂ ಕ್ರೀಡನಕೋ ವಶ್ಯ ಋಷ್ಯಶೃಂಗೋ ಮೃಗೀಸುತಃ. ಹೆಣ್ಣು ಜಿಂಕೆಯ ಮಗನಾದ ಋಷ್ಯಶೃಂಗನು ಹೆಂಗಸರು ಹಾಡುತ್ತಿದ್ದ ಗ್ರಾಮ್ಯ ಗೀತೆಗಳನ್ನು ಕೇಳಿ ಅವರು ಮಾಡುತ್ತಿದ್ದ ಗ್ರಾಮ್ಯ ಕುಣಿತಗಳನ್ನು ನೋಡಿ ಆ ಸ್ತ್ರೀಯರಿಗೆ ವಶನಾಗಿ ಅವರ ಆಟದ ಗೊಂಬೆಯಾಗಿ ಬಿಟ್ಟನು. ಜಿಹ್ವಾಯಾತಿ ಪ್ರಮಾಥಿನ್ಯ ಜನೋ ರಸವಿಮೋಹಿತಃ ಮೃತ್ಯುಮೃಚ್ಛತ್ಯ ಸದ್ಬುದ್ಧಿರ್ಮೀನಸ್ತು ಬಡಿಶೈರ್ಯಥ. ಮೀನಿನಿಂದ ಕಲಿಯಬೇಕಾದ ಪಾಠವಿದು. ಗಾಳದ ತುದಿಯಲ್ಲಿರುವ ಹುಳುವಿಗೋ ಮಾಂಸದ ತುಂಡಿಗೋ ಆಶಿಸಿ ಮೀನು ಜಿಹ್ವಾ ಚಾಪಲ್ಯದಿಂದ ಆ ಮಾಂಸದ ತುಂಡನ್ನು ತಿನ್ನಲು ಹೋಗಿ ಗಾಳದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯುತ್ತದೆ. ಅಂತೆಯೇ ಷಡ್ರಸಗಳಿಂದ ವಿಮೋಹಿತನಾದ ಮಾನವನು ಅತ್ಯಂತ ದುರ್ಜಯವಾದ ನಾಲಿಗೆಯ ಪ್ರಭಾವಕ್ಕೆ ಸಿಕ್ಕಿ ಮೃತ್ಯುವಶನಾಗುತ್ತಾನೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ ವರ್ಜಯಿತ್ವಾತು ರಸನಂ ತನ್ನಿರನ್ನಸ್ಯ ವರ್ಧತೆ. ಮನನಶೀಲರಾದ ವಿದ್ವಾಂಸರು ಉಪವಾಸ ವ್ರತದಿಂದ ನಾಲಿಗೆಯೊಂದನ್ನು ಬಿಟ್ಟು ಉಳಿದ ಇಂದ್ರಿಯಗಳನ್ನೇನೋ ಬಹಳ ಶೀಘ್ರವಾಗಿ ಜಯಿಸಬಲ್ಲರು. ಆದರೆ ಉಪವಾಸವಿದ್ದಷ್ಟು ನಾಲಿಗೆಯ ಚಾಪಲ್ಯವು ಹೆಚ್ಚಾಗುತ್ತದೆ. ಅದನ್ನು ಜಯಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾವ ಜಿತೇಂದ್ರಿಯೋ ನ ಸ್ಯಾದ್ ವಿಜಿತಾನ್ಯೇಂದ್ರಿಯ ಪುಮಾನ್ ನ ಜಯೇದ್ರಸನಂ ಯಾವ ಜಿತಂ ಸರ್ವಂ ಜಿತೇ ರಸೆ. ಮನುಷ್ಯನಿಂದ ಇತರ ಎಲ್ಲ ಇಂದ್ರಿಯಗಳು ಗೆಲ್ಲಲ್ಪಟ್ಟಿದ್ದರೂ ಯಾವತ್ತಿನವರೆಗೆ ಅವನು ಜಿಹ್ವೇಂದ್ರಿಯವನ್ನು ಗೆದ್ದಿರುವುದಿಲ್ಲವೋ ಅಂದಿನವರೆಗೂ ಅವನು ಜಿತೇಂದ್ರಿಯನೆನಿಸಿಕೊಳ್ಳುವುದಿಲ್ಲ. ನಾಲಿಗೆಯು ಜಯಿಸಲ್ಪಟ್ಟಿತೆಂದರೆ ಅವನು ಎಲ್ಲ ಇಂದ್ರಿಯಗಳನ್ನು ಗೆದ್ದಂತೆಯೇ ಸರಿ. ಈಗ ಪಿಂಗಳ ಎಂಬ ವೇಶ್ಯೆಯಿಂದ ಕಲಿಯಬೇಕಾದ ಪಾಠವನ್ನು ಹೇಳುತ್ತೇನೆ, ಕೇಳು. ಪಿಂಗಳ ನಾಮ ವೇಶ್ಯಾಸಿ ದ್ವಿದೇಹ ನಗರೇ ಪುರ ತಸ್ಯಾಮೇ ಶಿಕ್ಷಿತಂ ಕೆಂಚನ್ ನಿಬೋಧ ನೃಪನಂದನ. ಯದು ಮಹಾರಾಜ, ಹಿಂದೆ ವಿದೇಹ ನಗರದಲ್ಲಿ ಪಿಂಗಳಿ ಎಂಬ ವೇಶ್ಯೆಯೊಬ್ಬಳಿದ್ದಳು. ಅವಳಿಂದಲೂ ನಾನು ಸ್ವಲ್ಪ ಪಾಠವನ್ನು ಕಲಿತೆನು. ಆ ಪಾಠವನ್ನು ಹೇಳುವೆನು, ಏಕಾಗ್ರ ಚಿತ್ತನಾಗಿ ಕೇಳು. ಮಹಾರಾಜ, ಪಿಂಗಳೆಯು ಸ್ವೇಚ್ಛಾಚಾರಿಣಿಯಾಗಿದ್ದಳು, ರೂಪವತಿಯೂ ಆಗಿದ್ದಳು. ಆ ವೇಶ್ಯೆಯು ಒಂದು ರಾತ್ರಿ ತನ್ನ ಶರೀರವನ್ನು ಚೆನ್ನಾಗಿ ಸಿಂಗರಿಸಿಕೊಂಡು ಧನಿಕನಾದ ಕಾಂತನನ್ನು ಸಂಕೇತ ಸ್ಥಾನಕ್ಕೆ ಕರೆದೊಯ್ಯಬೇಕೆಂಬ ಆಶಯದಿಂದ ಮನೆಯ ಹೊರಬಾಗಿಲಿನಲ್ಲಿ ನಿಂತಿದ್ದಳು. ಅವಳಿಗೆ ಪುರುಷರ ಮೇಲಿನ ವ್ಯಾಮೋಹಕ್ಕಿಂತಲೂ ಧನದ ಮೇಲಿನ ವ್ಯಾಮೋಹವು ಅಧಿಕವಾಗಿತ್ತು. ಮಾರ್ಗದಲ್ಲಿ ಬರುತ್ತಿದ್ದ ವಿಟ ಪುರುಷರನ್ನು ನೋಡಿ ಅವರು ಹಣವಂತರೇ, ತನಗೆ ಬೇಕಾದಷ್ಟು ಹಣವನ್ನು ಕೊಡುವರೇ ಎಂದು ಯೋಚಿಸುತ್ತಿದ್ದಳು. ಸ್ವಾಭಾವಿಕವಾಗಿ ವಿಟಪುರುಷರು ಸಮಾಗಮಕ್ಕೆ ಹಣ ಕೊಡಲು ಬರುತ್ತಿದ್ದರಾದರೂ ಪಿಂಗಳೆಯು ಕೇಳಿದಷ್ಟು ಹಣವನ್ನು ಕೊಡಲು ಯಾರೂ ಸಿದ್ಧರಿರಲಿಲ್ಲ.
ಬಂದವರೆಲ್ಲರೂ ಹೊರಟು ಹೋದರೂ ಕೂಡ ಪಿಂಗಳೆಯು ನಿರಾಶಳಾಗಲಿಲ್ಲ. ತನ್ನ ಮನಸ್ಸು ತಣಿಯುವಂತೆ ಹಣವನ್ನು ಕೊಡುವ ವಿಟಪುರುಷರು ಬಂದಾರೆಂಬ ಆಸೆಯಿಂದ ಪುನಃ ಸಂಕೇತೋಪಜೀವಿನಿಯಾದ ಆ ವೇಶ್ಯೆಯು ಬಾಗಿಲ ಬಳಿ ನಿಂತಳು. ವಿಟಪುರುಷರು ಇವಳ ಸೌಂದರ್ಯಕ್ಕೆ ಮನಸೋತು ಬರುತ್ತಿದ್ದರಾದರೂ ದುರಾಶೆಯಿಂದ ಅವಳು ಅಪೇಕ್ಷಿಸಿದಷ್ಟು ಹಣವನ್ನು ಕೊಡಲು ಒಪ್ಪುತ್ತಿರಲಿಲ್ಲ. ಬಂದವರೆಲ್ಲರೂ ಹೊರಟು ಹೋಗುತ್ತಿದ್ದರು. ಬಾಗಿಲ ಬಳಿಗೂ ಮನೆಯೊಳಕ್ಕೂ ಸುತ್ತುವುದೇ ಪಿಂಗಳಿಗೆ ಒಂದು ಕೆಲಸವಾಗಿ ಬಿಟ್ಟಿತು. ತನ್ನ ಸೌಂದರ್ಯದ ಮೇಲೆ ಹೆಚ್ಚು ಅಭಿಮಾನವಿದ್ದ ಆ ವೇಶ್ಯೆಗೆ ತನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುವ ಇಚ್ಛೆ ಇರಲಿಲ್ಲ. ಅರ್ಧರಾತ್ರಿಯೋ ಕಳೆದು ಹೋಯಿತು. ಇವಳು ಕೇಳಿದಷ್ಟು ಹಣವನ್ನು ಕೊಡುವ ರಸಿಕರು ಯಾರೂ ಬರಲಿಲ್ಲ. ಧನದಾಶೆಯಿಂದ ಕೂಡಿದ್ದ ಅವಳಿಗೆ ತಾನು ಅಪೇಕ್ಷಿಸಿದಷ್ಟು ಧನವೂ ಸಿಕ್ಕದ ಕಾರಣ ಮುಖವು ಬಾಡಿತು. ಆಕೆಯು ದೀನ ಮನಸ್ಕಳಾದಳು. ಅವಳಿಗೆ ಧನದ ಅತ್ಯಾಸೆ ಎಂಬ ಕಾರಣದಿಂದ ಸುಖಪ್ರದವಾದ ಪರಮ ವೈರಾಗ್ಯ ಉಂಟಾಯಿತು. ಮನನೊಂದಿದ್ದ ಆ ಪಿಂಗಳೆಯು ಆ ಸಮಯದಲ್ಲಿ ಹೇಳಿದ ಗೀತವನ್ನು ಯಥಾವತ್ತಾಗಿ ನನ್ನಿಂದ ಕೇಳು. ನಿರ್ವೇದ ಆಶಾ ಪಾಶಾನಾಂ ಪುರುಷಸ್ಯ ಯಥಾಹ್ಯಸಿ ನ್ಯಹ್ಯಂಗಾಜಾತ ನಿರ್ವೇದೋ ದೇಹಬಂಧಂ ಜಿಹಾಸತಿ ಯಥಾ ವಿಜ್ಞಾನ ರಹಿತೋ ಮನುಜೋ ಮಮತಾನೃಪ. ವೈರಾಗ್ಯವೆಂಬುದು ಮನುಷ್ಯನ ಆಶಾ ಪಾಶಗಳಿಗೆ ಕುಠಾರಪ್ರಾಯವಾಗಿದೆ. ಅದು ಮನುಷ್ಯನ ಆಶೆ ಎಂಬ ಹಗ್ಗಗಳನ್ನು ಕತ್ತರಿಸಿ ಹಾಕುತ್ತದೆ. ವಿಶೇಷವಾದ ಜ್ಞಾನವಿಲ್ಲದ ಪುರುಷನು ಯಾವ ರೀತಿಯಲ್ಲಿ ನಾನು ನನ್ನವರು ಎಂಬುದನ್ನು ಬಿಡುವುದಿಲ್ಲವೋ ಅದೇ ರೀತಿಯಲ್ಲಿ ವೈರಾಗ್ಯವಿಲ್ಲದಿದ್ದಲ್ಲಿ ದೇಹ ಬಂಧನವನ್ನು ತೊರೆಯಲಾಗುವುದಿಲ್ಲ. ಅಹೋಮೇ ಮೋಹ ವಿತತಿಂ ಪಶ್ಯತಾ ವಿಜಿತಾತ್ಮನಃ ಯಾ ಕಾಂತಾದ ಸತಃ ಕಾಮಂ ಕಾಮಯೇ ಏನ ಬಾಲಿಶ. ಮನಸ್ಸನ್ನು ಜಯಿಸದೇ ಇರತಕ್ಕ ನನ್ನ ಅಜ್ಞಾನದ ಪರಮಾವಧಿಯನ್ನಾದರೂ ನೋಡಿರಿ. ಅಸತ್ಪುರುಷನಿಂದ ವಿಷಯ ಸುಖವನ್ನು ಬಯಸುವ ನಾನು ಎಂತಹ ಮೂರ್ಖಳು. ಸಂತಂ ಸಮೀಪೆ ರಮಣಂ ರತಿಪ್ರದಂ ವಿತ್ತಪ್ರದಂ ನಿತ್ಯಮಿಮಂ ವಿಹಾಯ ಅಕಾಮದಂ ದುಃಖ ಭಯಾದಿಶೋಕ ಮೋಹಪ್ರದಂ ತುಚ್ಛಮಹಂ ಭಜೇಜ್ಞ. ಅತಿ ಸಮೀಪದಲ್ಲಿ ನನ್ನ ಹೃದಯ ಕಮಲದಲ್ಲಿಯೇ ಇರುವ ಸಮಸ್ತರಿಗೂ ಪತಿಯಾದ ರತಿ ಸುಖವನ್ನು ಇಯುವ ಬೇಕಾದಷ್ಟು ಹಣವನ್ನು ದಯಪಾಲಿಸುವ ನಿತ್ಯನಾದ ಈ ಹೃದಯೇಶ್ವರನನ್ನು ಬಿಟ್ಟು ಅಪೇಕ್ಷಿಸುವುದನ್ನು ಕೊಡದಿರುವ ದುಃಖ ಭಯ ರೋಗ ಶೋಕ ಮೋಹಪ್ರದನಾದ ತುಚ್ಛನಾದ ಮನುಷ್ಯನನ್ನು ನಾನು ಸೇವಿಸುತ್ತಿರುವೆನಲ್ಲ. ಎಂತಹ ಮೂಢೆಯು ನಾನು. ಅಹೋ ಮಯಾತ್ಮ ಪರಿತೋಪಿತೋ ವೃಥಾ ಸಾಂಕೇತ್ಯ ವೃತ್ಯಾತಿ ವಿಗರ್ಹ್ಯ ವಾರ್ತೆಯ ಸ್ತ್ರೈಣಾನ್ನರಾಧ್ಯಾರ್ಥ ತ್ರಿಶೋನುಶೋಚ್ಯಾತ್ ಕ್ರೀತೇನ ವಿತ್ತಂ ರತಿಮಾತ್ಮನೇಚ್ಛತಿ. ಅತಿ ನಿಂದನೀಯವಾದ ಜೀವಿಕೆ ಎನಿಸಿರುವ ವೇಶ್ಯಾಜೀವನದಿಂದ ನನ್ನ ಶರೀರವನ್ನು ವ್ಯರ್ಥವಾಗಿ ಪರಿತಾಪಗೊಳಿಸಿದನು. ಸ್ತ್ರೀ ಲಂಪಟನಾದ ಕಡು ಲೋಭಿಯಾದ ಶೋಚನೀಯನಾದ ಮತ್ತು ನೀಚನಾದ ಮನುಷ್ಯನಿಗೆ ನನ್ನ ಶರೀರವನ್ನು ಮಾರಿಕೊಂಡು ಅವನಿಂದ ಸುರಥ ಸುಖವನ್ನು ಧನವನ್ನು ಬಯಸಿದನಲ್ಲವೇ. ಎಂತಹ ಪರಮ ನೀಚಳು ನಾನು. ಯಧಸ್ತಿಭಿರ್ನಿರ್ಮಿತ ವಂಶಸ್ತೂಣಂ ತ್ವಜಾ ರೋಮ ನಖೈ ಪಿನದ್ಧಂ ಕ್ಷರನ್ನವದ್ವಾರ ಮಗಾರಮೇತ ದ್ವಿನ್ಮೂತ್ರಪೂರ್ಣಂ ಮಧುಪೈತಿಕಾನ್ಯ. ಈ ಶರೀರವು ಮಲಮೂತ್ರಗಳಿಂದ ತುಂಬಿದ ಸದಾ ಸೋರುತ್ತಿರುವ 9 ಬಾಗಿಲುಗಳುಳ್ಳ ಒಂದು ಮನೆಯಾಗಿದೆ. ಇದರಲ್ಲಿ ಮೂಳೆಗಳು ಉದ್ದನೆಯ ಗಳುಗಳಾಗಿಯೂ ತೊಲೆಗಳಾಗಿಯೂ ನಿಲ್ಲಿಸಲ್ಪಟ್ಟಿವೆ. ಇಂತಹ ಹೊಲಸು ಮನೆಯನ್ನು ಚರ್ಮ ಉಗುರು ರೋಮಗಳಿಂದ ಮುಚ್ಚಲಾಗಿದೆ. ಹಾಗೆ ಮುಚ್ಚಿರುವುದರಿಂದಲೇ ಅದರ ಹೊಲಸು ಹೊರಕ್ಕೆ ಕಾಣುತ್ತಿಲ್ಲ. ಶರೀರವಿರುವುದಂತೂ ಹೀಗೆಯೇ. ಇಂತಹ ಅಸ್ಥಿಪಂಜರಗಳಿಂದ ಕೂಡಿರುವ ಶರೀರವನ್ನು ನನ್ನನ್ನು ಬಿಟ್ಟು ಬೇರೆ ಯಾರು ತಾನೇ ನನ್ನದೆಂಬ ಅಭಿಮಾನವನ್ನಿಟ್ಟುಕೊಂಡು ಪ್ರೀತಿಸುತ್ತಾರೆ. ವಿದೇಹಾನಾಂ ಪುರೇ ಹ್ಯಸ್ಮಿನ್ನಹಮೇಕೈವ ಮೂಢಧೀಹಿ ನ್ಯಾನ್ಯಮಿಚ್ಛಂತ್ಯ ಸತ್ಯಸ್ಮಾ ಆತ್ಮ ಆತ್ಕಾಮ ಆತ್ಮಾದಾತ್ಕಾಮಮಚ್ಯುತಾತ್. ವಿದೇಹರಾಜರ ಈ ಪಟ್ಟಣದಲ್ಲಿ ನಿಶ್ಚಯವಾಗಿಯೂ ನಾನೊಬ್ಬಳೇ ಅತಿ ಮೂರ್ಖಳಾಗಿ ಬಿಟ್ಟಿದ್ದೇನೆ. ದುಷ್ಟೆಯಾದ ನಾನು ಭಕ್ತರಿಗೆ ತನ್ನನ್ನೇ ಕೊಟ್ಟುಕೊಳ್ಳುವ ಅಚ್ಯುತನಿಂದ ಬೇಕಾದುದನ್ನು ಪಡೆದುಕೊಳ್ಳಲು ಪ್ರಯತ್ನಿಸದೆ ಬೇರೆಯವರನ್ನು ಆಶ್ರಯಿಸುತ್ತಿರುವೆನಲ್ಲವೇ. ಸುಹೃತ್ಪ್ರೇಷ್ಠ ತಮೋನಾಥ ಆತ್ಮಾಚಾಯಂ ಶರೀರಿಣಾಂ ತಂ ವಿಕ್ರಿಯಾತ್ಮ
ತಂ ವಿಕ್ರಿಯಾತ್ಮನೈವಾಹಂ ರಮೇನೇನ ಯಥಾ ರಮ. ಭಗವಂತನಾದ ಅಚ್ಯುತನು ಸಕಲ ಪ್ರಾಣಿಗಳಿಗೂ ಸ್ನೇಹಿತನು, ಪ್ರಿಯತಮನು, ಒಡೆಯನು, ಆತ್ಮನೂ ಆಗಿರುತ್ತಾನೆ. ಈಗ ನಾನು ಆತ್ಮಸಮರ್ಪಣೆಯಿಂದ ಅವನನ್ನೇ ಕೊಂಡುಕೊಂಡು ಲಕ್ಷ್ಮೀದೇವಿಯಂತೆಯೇ ನಾನು ಅವನೊಡನೆ ರಮಿಸುತ್ತೇನೆ. ಕಿಯತ್ ಪ್ರಿಯಂತೆ ವ್ಯಭಜನ್ ಕಾಮಾಯೇ ಕಾಮದಾನರಾಹ ಆದ್ಯಂತವಂತೋ ಭಾರ್ಯಾಯ ದೇವಾವ ಕಾಲವಿದ್ರುತಾಹ. ಆದಿ ಮತ್ತು ಅಂತ್ಯಗಳಿರುವ ನಶ್ವರಗಳಾದ ಕಾಮೋಪಭೋಗಗಳಾಗಲಿ, ಆ ಕಾಮೋಪಭೋಗಗಳನ್ನು ಒದಗಿಸಿಕೊಡುವ ಪುರುಷರಾಗಲಿ, ಕಾಲದಿಂದ ನಷ್ಟರಾಗಿ ಹೋಗುವ ದೇವತೆಗಳಾಗಲಿ ತಮ್ಮ ಭಾರ್ಯೆಯರಿಗೆ ಎಷ್ಟು ಪ್ರಮಾಣದ ಸಂತೋಷವನ್ನು ತಾನೇ ಉಂಟು ಮಾಡಿಯಾರು. ಪರಮಾತ್ಮನು ದಯಪಾಲಿಸುವ ಆತ್ಮ ಸುಖದ ಮುಂದೆ ಮನುಷ್ಯರು ಅಥವಾ ದೇವತೆಗಳು ತಮ್ಮ ಭಾರ್ಯೆಯರಿಗೆ ಕೊಡುವ ಸುಖವು ಅತಿ ತುಚ್ಛವಾದುದು. ನೂನಮ್ಮೆ ಭಗವಾನ್ ಪ್ರೀತೋ ವಿಷ್ಣುಕ್ಕೇನಾಪಿ ಕರ್ಮಣ ನಿರ್ವೇದೋಯಂ ದುರಾಶಾಯ ಯನ್ಮೇ ಜಾತ ಸುಖಾವಹ. ನಿಶ್ಚಯವಾಗಿಯೂ ನಾನು ಮಾಡಿರುವ ಯಾವುದೋ ಅತ್ಯಲ್ಪವಾದ ಪುಣ್ಯಕರ್ಮದಿಂದ ಭಗವಾನ್ ವಿಷ್ಣುವು ನನ್ನಲ್ಲಿ ಸುಪ್ರೀತನಾಗಿದ್ದಾನೆ. ಏಕೆಂದರೆ ಅತ್ಯಂತ ದುರಾಸೆ ಎಂದಿದ್ದ ನನಗೆ ಈಗ ಸುಖಕರವಾದ ಈ ವೈರಾಗ್ಯವು ಉಂಟಾಗಿದೆಯಲ್ಲವೇ. ಮೈವಂ ಸುರ್ಮಂಧಭಾಗ್ಯಾಯ ಕ್ಲೇಶ ನಿರ್ವೇದ ಹೇತವಃ ಏನಾನುಬಂಧಂ ನಿರ್ಹತ್ಯ ಪುರುಷ ಶಮಮೃಚ್ಛತಿ. ಭಗವಂತನು ನನ್ನ ವಿಷಯದಲ್ಲಿ ಸುಪ್ರೀತನಾಗಿರದಿದ್ದರೆ ಮಂದ ಭಾಗ್ಯಳಾದ ನನಗೆ ವೈರಾಗ್ಯಕ್ಕೆ ಕಾರಣವಾದ ಕ್ಲೇಶಗಳು ಉಂಟಾಗುತ್ತಲೇ ಇರಲಿಲ್ಲ. ದುರಾಸೆಯೇ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರಲಿಲ್ಲ. ವೈರಾಗ್ಯವು ಬಂದೊಡನೆಯೇ ಮನುಷ್ಯನು ದೇಹ ಗೇಹಾದಿಗಳ ಮೇಲೆ ತನ್ನದೆಂಬ ಅಭಿಮಾನವನ್ನು ತೊರೆದು ಶಾಂತಿಯನ್ನು ಹೊಂದುತ್ತಾನೆ. ತೇನೋಪಕೃತಮಾದಾಯ ಶಿರಸ ಗ್ರಾಮ್ಯ ಸಂಗತಾಹ ತ್ಯಕ್ತ್ವಾ ದುರಾಶಾ ಶರಣಂ ವ್ರಜಾಮಿ ತಮಧೀಶ್ವರಂ. ಭಗವಂತನು ಮಂದ ಭಾಗ್ಯಳಾದ ನನಗೆ ಎಸಗಿರುವ ಉಪಕಾರವನ್ನು ಶಿರಸ್ಸಿನಿಂದ ಧರಿಸಿ ಗ್ರಾಮ್ಯ ಸುಖಕ್ಕೆ ಸಂಬಂಧಿಸಿದ ಜೀವನವನ್ನು ಮತ್ತು ದುರಾಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ನಾನು ಅಧೀಶ್ವರನಾದ ಆ ವಿಷ್ಣು ಪರಮಾತ್ಮನನ್ನೇ ಶರಣು ಹೊಂದುತ್ತೇನೆ. ಸಂತುಷ್ಯ ಶ್ರದ್ಧಧತ್ಯೇತ ಅಥಾಲಾಭೇನ ಜೀವತಿ ವಿಹರಾಮ್ಯ ಮುನೈವಾಹಮಾತ್ಮಾನ ರಮಣೇನ ವೈ. ಭಗವಂತನಲ್ಲಿಯೇ ಶ್ರದ್ಧೆಯಿಟ್ಟು ಯಾವ ಕಾಲದಲ್ಲಿ ಎಷ್ಟು ಸಿಗುವುದೋ ಅದರಿಂದಲೇ ತೃಪ್ತಳಾಗಿ ಜೀವನವನ್ನು ನಿರ್ವಹಿಸುತ್ತಾ ಪತಿಯಾದ ಆತ್ಮರೂಪನಾದ ಆತ್ಮದಲ್ಲಿಯೇ ನಿವಾಸ ಮಾಡಿಕೊಂಡಿರುವ ಪರಮಾತ್ಮನೊಡನೆ ಸದಾ ವಿಹರಿಸುವೆನು. ಸಂಸಾರ ಕೂಪೆ ಪತಿತಂ ವಿಷಯೈರ್ಮುಷಿತೆ ಕ್ಷಣಂ ಗ್ರಸ್ತಂ ಕಾಲ ಹಿನಾತ್ಮಾನಂ ಕೋನ್ಯಸ್ತ್ರಾತು ಮಧೀಶ್ವರ. ವಿಷಯ ಸುಖಗಳ ಅಭಿಲಾಷೆಯಿಂದ ಜ್ಞಾನದ ಕಣ್ಣುಗಳನ್ನು ಸಂಪೂರ್ಣವಾಗಿ ಕಳೆದುಕೊಂಡಿರುವ ಕಗ್ಗತ್ತಲಿನ ಸಂಸಾರವೆಂಬ ಹಾಳು ಬಾವಿಯಲ್ಲಿ ಬಿದ್ದು ಅಲ್ಲಿ ಕಾಲವೆಂಬ ಕಾಳಸರ್ಪದಿಂದ ನುಂಗಲ್ಪಡುತ್ತಿರುವ ನನ್ನನ್ನು ರಕ್ಷಿಸಲು ದಯಾಮಯನಾದ ವಿಷ್ಣುವನ್ನು ಬಿಟ್ಟು ಬೇರೆ ಯಾವನು ತಾನೇ ಸಮರ್ಥನು. ಆತ್ಮೈವ ಹ್ಯಾತ್ಮನೋ ಗೋಪ್ತ ನಿರ್ವಿದ್ಯೇತ ಯದಾಖಿಲಾತ್ ಅಪ್ರಮತ್ತ ಇದಂ ಪಶ್ಯೇತ್ ಗ್ರಸ್ತಂ ಕಾಲ ಹಿನ ಜಗತ್. ಹೀಗೆ ಎಲ್ಲದರಲ್ಲೂ ವೈರಾಗ್ಯವನ್ನು ಪಡೆದವನು ತನಗೆ ತಾನೇ ರಕ್ಷಕನಾಗುತ್ತಾನೆ. ಈ ಜಗತ್ತನ್ನು ಕಾಲವೆಂಬ ಸರ್ಪವು ನುಂಗಿ ಹಾಕುತ್ತಿದೆ ಎಂಬುದನ್ನು ಸಾವಧಾನತೆಯಿಂದ ಗಮನಿಸುತ್ತಿರಬೇಕು. ಹಾಗೆ ಮಾಡುತ್ತಿದ್ದರೆ ತನ್ನ ವಿವೇಕ ಬುದ್ಧಿಯಿಂದ ಆತನು ಆತ್ಮರಕ್ಷಣೆ ಮಾಡಿಕೊಂಡವನಾಗುತ್ತಾನೆ. ಅವಧೂತರು ಹೇಳುತ್ತಾರೆ, ಹೀಗೆ ಪಿಂಗಳ ಎಂಬ ಆ ವೇಶ್ಯೆಯು ಮನಸ್ಸಿನಲ್ಲಿ ನಿಶ್ಚಯಿಸಿ ಅಧಿಕ ಹಣವನ್ನು ಕೊಡುವ ಕಾಂತನನ್ನು ಹುಡುಕಬೇಕು ಎನ್ನುವ ದುರಾಶೆಯನ್ನು ತೊರೆದು ಮನಃಶಾಂತಿಯನ್ನು ಪಡೆದು ಹಾಸಿಗೆಯಲ್ಲಿ ಪವಡಿಸಿದಳು. ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ ಯಥಾ ಸಂಚಿದ್ಯ ಕಾಂತಾಶಾಂ ಸುಖಂ ಸುಶ್ವಾಪ ಪಿಂಗಲ. ಯದು ಮಹಾರಾಜ, ಆಶೆ ಎಂಬುದು ಪರಮ ದುಃಖಕ್ಕೆ ಕಾರಣವಾಗುತ್ತದೆ. ನೈರಾಶ್ಯವು ಅಥವಾ ವೈರಾಗ್ಯವು ಪರಮ ಸುಖಕ್ಕೆ ಕಾರಣವಾಗುತ್ತದೆ. ಧನವಂತನಾದ ಕಾಂತನನ್ನು ಕೂಡಬೇಕೆಂಬ ಆಶೆಯನ್ನು ಪಿಂಗಳೆಯು ಕತ್ತರಿಸಿ ಹಾಕಿ ಸುಖವಾಗಿ ಸುಪ್ಪತ್ತಿಗೆಯಲ್ಲಿ ಮಲಗಿಕೊಂಡಳಲ್ಲವೇ. ಹೀಗೆ ಅವಧೂತರು ಯದುರಾಜನಿಗೆ ಹೇಳುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಏಕಾದಶ ಸ್ಕಂದದ 8ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.